ಹಲೋ ಫ್ರೆಂಡ್ಸ್, ಇವತ್ತು ಶುಂಠಿ ತೊಕ್ಕು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರೋಂಥದ್ದು. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಚೆಂದ ಹುರ್ಕೋಬೇಕು. ಆಮೇಲೆ ಇದು ಸಾಂಬಾರು ಬೀಜನ ಹುರಿಬೇಕು ಚೆನ್ನಾಗಿ. ಅದೆಲ್ಲ ಮಿಕ್ಸಿಗೆ ಹಾಕಿ ಪೌಡ್ರು ಮಾಡ್ಕೋಬೇಕು. ಜೀರಿಗೆ, ಬೆಳ್ಳುಳ್ಳಿ, ಸಾಂಬಾರ ಪೌಡ್ರ್ ಮಾಡಬೇಕು. ಇದು ಶುಂಠಿ ತೊಳೆದು ಸಣ್ಣಕ್ಕೆ ಹೆಚ್ಚಿ ಅದನ್ನು ಚೆಂದ ಹುರ್ಕೋಬೇಕು. ಆ ಬೌಲಲ್ಲಿ ಒಂದು ಬೌಲ್ ತಗೊಂಡಿದ್ದು ನೋಡಿ, ಅಂದಾಜು ಅಳತೆ ಮಾಡ್ಕೊಳ್ಳಿ. ಚೆಂದ ಡ್ರೈ ಆದಮೇಲೆ ಚೆಂದ ಡ್ರೈ ಆಯಿತು ನೋಡಿ. ಈಗ ಅದನ್ನು ಅದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಫಸ್ಟ್ ಹುರಿದಿದ್ದು ಪುಡಿಗಳು, ಪುನಃ ಅದಕ್ಕೇ ಶುಂಠಿನೂ ಹಾಕೋಬೇಕು. ಶುಂಠಿ ಹುರಿದಿದ್ದನ್ನು ಅದಕ್ಕೆ ಆ ಪೌಡ್ರಿಗೆ ಹಾಕೋಬೇಕು. ಮಿಕ್ಸಿ ಆಡಿಸ್ಕೋಬೇಕು. ಪೌಡ್ರ್ ಆಯಿತು ನೋಡಿ, ಎಲ್ಲ ಪುಡಿ ಆಯಿತು. ಇದು ಹುಣಸೆಹಣ್ಣು ತೊಳೆದು ಚೆಂದ ನೆನೆ ಹಾಕಿ ಒಂದು ಅರ್ಧ ಗಂಟೆ ಅದೆಲ್ಲ ರಸ ತೆಗೆದಿಟ್ಕೊಂಡು ಈಗ ಚೆಂದ ಕುದಿಸ್ಕೋಬೇಕು. ಕುದಿಸ್ಕೊಂಡು ಮಿಕ್ಸಿ ಆಡಿಸ್ಕೋಬೇಕು. ಅದನ್ನು ನೈಸಾಗಿ ಮಿಕ್ಸಿ ಆಡಿಸ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿ ಕೈಲಿ ಕಿವುಚಿಟ್ಕೋಬೋದು. ಅದೀಗ ಮಿಕ್ಸಿ ಆಡಿಸ್ಕೊಂಡಿರೋದು ಹುಣಸೆಹಣ್ಣು, ಅದಕ್ಕೆ ಬೆಲ್ಲ ಹಾಕಬೇಕು. ಅದು ಪಾತ್ರೆಗೆ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಚೆಂದ ನೊರೆ ಬರ್ತಾಯಿದೆ. ಅದಕ್ಕೀಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಶುಂಠಿ ಸಾಂಬಾರ ಪುಡಿ ಎಲ್ಲ, ಅದನ್ನೆಲ್ಲ ಹಾಕಿ ಚೆಂದ ತಿರ್ಸ್ಬೇಕು. ಹುಣಸೆಹಣ್ಣು ಕುದಿಸಿಟ್ಕೊಂಡಿದ್ವಲ್ಲ, ಹುಣಸೆಹಣ್ಣು ಅದು ಎಲ್ಲ ತಿರುಗಿಸಿ ಆಫ್ ಮಾಡ್ಕೊಬಿಡಿ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಅರ್ಧ ಬೌಲ್ ಖಾರ ಪುಡಿ, ಕಾಲು ಬೌಲು ಸಾಕು ಉಪ್ಪು ರುಚಿಗೆ ನೋಡಿ ಹಾಕ್ಕೊಳ್ಳಿ. ಉಪ್ಪು ಚೆಂದ ತಿರ್ಸ್ಕೊಳ್ಳಿ. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಕೊಡಿ. ಒಣಮೆಣಸಿಕಾಯಿ, ಶುಂಠಿ ತೊಕ್ಕೋ ರೆಡಿ ಆಯಿತು ನೋಡಿ. ಈಗ ಒಗ್ಗರಣೆ ಹಾಕಿ ತಿರುಗಿಸೋದು. 2 ವರ್ಷ ಇಡ್ಬೋದು. ಆದರೆ ಪಾತ್ರೆಯೆಲ್ಲ ಚೆಂದ ಒರೆಸ್ಕೋಬೇಕು. ಮಿಕ್ಸಿ ಪಾತ್ರೆಗಳು, ಡಬ್ಬಗಳು ಎಲ್ಲ ಒಂದು ಚೂರು ನೀರಿರಬಾರ್ದು. ಚೆಂದ ಒರೆಸ್ಕೊಂಡು ಸ್ಪೂನಲ್ಲೇ ಮುಟ್ಟಬೇಕು. ಅದು 2 ವರ್ಷ ಇಟ್ಕೋಬೋದು. ತುಂಬ ರುಚಿ ಇರುತ್ತೆ. ಚಪಾತಿ, ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ಹಾಕೋ ತಿನ್ಬೋದು. ಶುಂಠಿ ತೊಕ್ಕೋ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ.